ಅಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಈ ಕಾರ್ಯಕ್ಕೆ ಕಾರಣೀಭೂತಳಾಗಿರುವಂಥ ಈ ಭೂಮಿಯನ್ನು ತನ್ನ ಸ್ಪರ್ಶ ಮಾತ್ರದಿಂದ ಧನ್ಯರನ್ನಾಗಿ ಮಾಡಿ ಭಗೀರಥನ ತಪಸ್ಸಿನ ದಿಶೆಯಿಂದ ತ್ರಿಜಗವನ್ನು ತಾರಣ ಮಾಡಲಿಕ್ಕೆ ಭೂಮಿಗಿಳಿದು ಬಂದಂಥ ಜಗನ್ಮಾತೆ ಗಂಗಾ ತಾಯಿಯ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಮಹಾಸ್ವಾಮಿಯ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ನಾಗರಾಳ ಗ್ರಾಮದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವ ನಿಮಿತ್ತವಾಗಿ ಅದ್ಧೂರಿಯಾಗಿ ಇಂಥ ಬೃಹತ್ ಸತ್ಸಂಗ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಜಗದ್ಗುರು ಅಂಬಿಗರ ಚೌಡಯ್ಯನ ಪೀಠದ ಸದ್ಯಕಾಲದ ಪೀಠಾಧಿಪತಿಗಳು, ಯುವ ಯತಿಗಳು, ವಿಮಲಮತಿಗಳು, ಪರಮ ಪೂಜ್ಯ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪೂಜ್ಯ ಪಾದಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಜ್ಞಾನವೃದ್ಧರು, ವಯೋವೃದ್ಧರು ತಮ್ಮ ಸಾಹಿತ್ಯ ಕೃಷಿಯಿಂದ ಅಪರೂಪದ ಸೇವೆಯನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ಮಾಡಿರುವಂಥ ಮರೆಗುದ್ದಿಯ ಪರಮ ಪೂಜ್ಯ ನಿರುಪಾದೇಶ್ವರ ಅಜ್ಜನವರಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಇದೇ ಊರಿನಲ್ಲಿ ಹುಟ್ಟಿ ತಮ್ಮ ತಪಶುದ್ಧಿಯಿಂದ ಅನಂತ ಅನುಷ್ಠಾನಗಳನ್ನು ಮಾಡಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಿ ಲೋಕೋದ್ಧಾರ ಮಾಡ್ತಾ ಇರುವಂಥ ಪರಮ ಪೂಜ್ಯ ಸದ್ಗುರು ಜ್ಯೋತಿ ಲಕ್ಕಪ್ಪ ಮಹಾರಾಜ ಮಹಾಸ್ವಾಮಿಗಳ ಶ್ರೀಚರಣದಲ್ಲಿ ಹೃತ್ಪೂರ್ವಕ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಕೃಪಾನುಗ್ರಹ ಪಾತ್ರರಾಗಿರುವಂಥ ಅನುಭಾವಿಗಳು, ಶಾಂತಮೂರ್ತಿಗಳು, ಸರಳತೆಯ ಸಾಕಾರ ಮೂರ್ತಿಗಳಾಗಿರುವ ಕಾಜಿಬೀಳಿಗೆಯ ಸದ್ಗುರು ಶ್ರೀ ಚಿನ್ಮಯಾನಂದ ಮಹಾಸ್ವಾಮಿಗಳಲ್ಲಿ ಹೃತ್ಪೂರ್ವಕ ನಮಸ್ಕಾರ ರೂಪಮಂಗಲವನ್ನು ಸಮರ್ಪಿಸಿ ಸಂಗೀತ ಬಳಗದವರಲ್ಲಿ, ನಿರೂಪಕರಲ್ಲಿ, ಕಮಿಟಿಯ ಸದ್ಭಕ್ತರಲ್ಲಿ ಅವರಿವರೆನ್ನದೆ ತಮ್ಮೆಲ್ಲರ ಹೃದಯದಲ್ಲಿ ಸಾಕ್ಷಿಯಾಗಿ ಬೆಳಗುವಂಥ ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಪುಣ್ಯಾತ್ಮರೇ, ಯಾವುದರ ಒಂದು ನಿಮಿತ್ತದಿಂದ ಸತ್ಸಂಗ ಬೇಕಾಗ್ತದೆ. ಬಹಳ ಬುದ್ಧಿವಂತಿಕೆಯಿಂದ ಸಮಾಜದ ಹಿರಿಯರು ಕೂಡಿ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದು ಶ್ಲಾಘನೀಯ. ಯಾಕಂದ್ರೆ ಇತ್ತಿತ್ತಲಾಗ ಹಾಡೋರ್ನ ಕುಣಿಯೋರ್ನ ಆರ್ಕೆಸ್ಟ್ರಾ ಬೆಂಡು ಬಾಜಿ ಮಾಡಿ ಮಹಾತ್ಮರ ಉತ್ಸವ ಮಾಡುವಂಥ ಜನಗಳ ಮಧ್ಯೆ ಸತ್ಸಂಗ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಹೆಮ್ಮೆ ವಿಷಯ. ನಾಗರಾಳದೊಳಗೆ ಬಹಳ ಸಂತೋಷ ಆಯ್ತು. ಮತ್ತಿಷ್ಟೆಲ್ಲ ಜನ ಕೂಡಿರಿ ಹೆಂಗೆ ಕುಂತೀರಂದ್ರೆ ಸೂಜಿ ಬಿದ್ದರೆ ಸಪ್ಪಳಾಗೋಂಗೆ ಇಷ್ಟು ಚಂದ ಕುಂತು ಮಹಾತ್ಮರ ವಾಣಿಯನ್ನು ಕೇಳ್ತಿದ್ರಿ ಅಂದ್ರೆ ನಿಜವಾಗಿಯೂ ನೀವೆಲ್ಲ ಧನ್ಯರು. ಇವತ್ತು ಸುಂದರವಾಗಿರುವಂಥ ಒಂದು ವಿಷಯವನ್ನು ಅಧಿಷ್ಠಾನವಾಗಿ ಇಟ್ಟುಕೊಂಡಾರ. ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ. ತೀರ್ಥ ಅಂದ್ರೇನು? ಪವಿತ್ರವಾಗಿರುವಂಥ ತಪೋಶಕ್ತಿಯಿಂದ ಕೂಡಿದಂಥ, ಬೇಡಿದವರಿಗೆ ಬೇಡಿದ್ದು ಕೊಡುವಂಥ ಸಾಮರ್ಥ್ಯವುಳ್ಳಂಥ ಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರ ಅಂತ ಕರೀತಾರೆ. ತಿರುಪತಿ, ಕಾಶಿ, ರಾಮೇಶ್ವರ, ಧರ್ಮಸ್ಥಳ ಅವೆಲ್ಲ ಮಹಾತ್ಮರ ಸತ್ಸಂಕಲ್ಪದಿಂದ ಯಾರು ನಂಬಿ ಅಲ್ಲಿ ಹೋಗಿ ಸೇವೆಯನ್ನು ಮಾಡ್ತಾರೋ, ಯಾರು ನಂಬಿ ಅಲ್ಲಿ ದುಡ್ಕೊಂತಾರ, ಅವರ ಇಚ್ಛಿತಾರ್ಥಗಳನ್ನು ಈಡೇರಿಸೋ ಶಕ್ತಿ ತೀರ್ಥಕ್ಷೇತ್ರಗಳಿಗೆ ಐತಿ. ಮಹಾತ್ಮರು ಅದಕ್ಕಂತ ಶಕ್ತಿ ತುಂಬ್ಯಾರ. ಅಂತ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ
ನಾವು ಸ್ನಾನ ಮಾಡಿದ್ವಿ ಅಂದ್ರ ಗಂಗಾ ನದಿ ಒಳಗೆ ಯಮುನಾ, ಸರಸ್ವತಿ, ಕಾವೇರಿ, ನರ್ಮದೆ, ಸಿಂಧು ಈ ಎಲ್ಲ ಪವಿತ್ರ ನದಿಗಳು ತೀರ್ಥ. ಆ ತೀರ್ಥದೊಳಗೆ ನಾವು ಮುಳುಗಿ ಎದ್ವಿ ಅಂದ್ರ ನಾವು ಮಾಡಿದ ಪಾಪ ಎಲ್ಲ ತೊಳ್ಕೊಂಡು ಹೋಗಿ ಶುದ್ಧಕ್ಕಿವಿ ಎನ್ನುವಂಥದ್ದು ನೇಮ. ಜಗನ್ಮಾತೆ ಗಂಗಾದೇವಿಯನ್ನ ತನ್ನ ಜಡೆಯಿಂದ ಹೊರಗೆ ಬಿಡುವಾಗ ಗಂಗಾ ಮಾತೆಗೆ ಬರಕ್ಕೆ ಮನಸ್ಸಿದ್ದಿದ್ದಿಲ್ಲ ಈ ಭೂಮಿಗೆ. ಒಲ್ಲೆ ಸ್ವರ್ಗದಾಗಿರ್ತೀನಿ, ನಿನ್ನ ಮುಡಿ ಒಳಗಿರುವಂತ ಭಾಗ್ಯ ನನಗೆ ಕೊಡು, ನಿನ್ನ ಬಿಟ್ಟು ನಾ ಹೋಗಂಗಿಲ್ಲ, ಆ ಪಾಪಿಗಳು ಪಾಪ ನಾಯಾಕ ತಗೊಳ್ಳಿ ಅಂತ ಗಂಗಾ ಮಾತೆ ಹಠ ಮಾಡಿದಾಗ ಭಗವಂತ ಹೇಳಿದ, ನೀ ಚಿಂತೆ ಮಾಡಬೇಡಿ, ಹೋಗು, ಎಲ್ಲರ ಪಾಪ ತೊಳಿ, ನಿನ್ನ ಪಾಪ ತೊಳೆಯಕ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂಥ ಮಹಾಜ್ಞಾನಿಗಳು ಬರ್ತಾರ. ಜ್ಞಾನಿಗಳು ಬಂದು ಪಾದ ಹಚ್ಚಿದ್ರಂದ್ರ ನಿನ್ನ ಒಳಗಿದ್ದ ಪಾಪ ಎಲ್ಲ ಜಳ ಆಕತಿ, ನಿನ್ನ ಪಾಪ ತೊಳೆಯೋ ಶಕ್ತಿ ಮಹಾತ್ಮರಿಗೈತಿ, ನೀ ಚಿಂತೆ ಮಾಡಬೇಡ, ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸಿದ್ರು ಗಂಗಾ ಮಾತೆಗೆ. ನಾವು ನೀವು ಹೋಗ್ತೀವಿ, ಅಲ್ಲಿ ಜಳಕ ಮಾಡ್ತೀವಿ, ಎಲ್ಲ ಅಕ್ಕಿ ಮೈಯಾಗ ಉಳಿದು ಅಕ್ಕಿ ಮೈಯೆಲ್ಲ ಖರಾಗ ಹೋಗತಿ. ಆ ತಾಯಿ ಸಿದ್ಧಾರೂಢಪ್ಪನಂತ ಮಹಾತ್ಮರ ಕಡೆಗೆ ಬಂದು ತನ್ನ ಪಾಪ ತೊಳ್ಕೊಳಕ್ಕೆ ಅವರು ಸೇವಾ ಮಾಡ್ತಾಳೆ. ಇದು ನಡೆದ ಘಟನಾ, ಇದು ಕಟ್ಟಿದ ಕಥೆಯಲ್ಲ. ಸಿದ್ಧಾರೂಢಜ್ಜವರ ಚರಿತ್ರೆ ಒಳಗೆ ಬರ್ತೈತಿ. ಅವ್ರ ಶಿಷ್ಯರು ಅಣ್ಣಿಗೇರಿ ದಾಸೋಹಿ ರುದ್ರಮುನಿ ಮಹಾಸ್ವಾಮಿಗಳು ಸಿದ್ಧಾರೂಢರ ಕಡೆಗೆ ಬಂದಿದ್ರಂತ. ಒಂದು ದಿನ ಅಲ್ಲೇ ಅವರು ಸೇವಾ ಮಾಡಿ ವಸತಿ ಮಾಡಿದ್ರು. ಮಧ್ಯರಾತ್ರಿ ಎದ್ದು ಜಲಬಾಧೆ ತೀರಿಸಿಕೊಂಡು ವಾಪಸ್ ಹೋಗೋ ಮುಂದೆ ಅಜ್ಜ ಮಲಗುತ್ತಿದ್ದಂಥ ಚಿದ್ಗನಾನಂದ ಸ್ವಾಮಿಗಳ ಸಮಾಧಿ ಮಂದಿರದಿಂದ ಬೆಳಕು ಬರ್ತಿತ್ತಂತ. ಇಟ್ಟೊತ್ನಾಗ ಯಾರು ದೀಪ ಹಚ್ಚಾರ ಮಕ್ಕೊಂಡಾನ ಅಪ್ಪ ಅಂತ ಅಲ್ಲಿ ಹಣಿಕೆ ಹಾಕಿ ನೋಡಿದ್ರ 3 ಮಂದಿ ಸುರಸುಂದರಿಯರು ಅಪ್ಪನ ಕಾಲು ಒತ್ತಾಕತ್ತಿದ್ರಂತ. ಇವ್ರಿಗೆ ಸಿಟ್ಟು ಬಂತು. ಅವ್ರು ಯಾರೋ ಯಾವುದೋ ದೇಶದ ರಾಣಿಯರು ಇರ್ಬೇಕಂತ ತಿಳ್ಕೊಂಡು ಇವ್ರು ರಾಣಿಯರಿದ್ರೆ ಅವ್ರ ಅರಮನೆಯಾಗ ಗುರುಮನೆಯಾಗ ಅಪ್ಪಗ ನಿದ್ದೆ ಮಾಡಕ್ ಬಿಡಲ್ಲ ಇವ್ ಪಾಪಿಗಳು. ಅಪ್ಪಗ ಮಲಗಾಕ ಬಿಡಂಗಿಲ್ಲ ಅಂತ ಮನುಷ್ಯನೇ ಬೈಕು ಅಂತ ಹೋಗಿ ಮಕ್ಕೊಂಡ್ರು. ಬೆಳಗ್ಗೆ ಎದ್ದು ಬಂದ್ರು, ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಕೇಳಿದ್ರಂತ, ಯಪ್ಪ ನೀ ರಾತ್ರಿ ಚಿಲಕ ಹಾಕೊಂಡು ಮಕ್ಕೊಳೋದು ಬಿಟ್ಟು ಅವ್ರಿಗೆ ಯಾಕೆ ಕದ ತೆಗದಿ? ಅವಾಗ ಸಿದ್ಧಾರೂಢಜ್ಜವ್ರು ಅಂದ್ರಂತ, ಎಲ್ಲಪ್ಪ ನೀ ನೋಡಿದೇನ? ಹೌದ್ರಪ್ಪ ನೋಡಿದೆ. ಅವ್ರು ಯಾರು ರಾಣಿಯರು, ಯಾಕೆ ಬಂದು ನಿಮ್ಗೆ ಅಭಿಷಾರ ಅಂದಾಗ, ಅಪ್ಪ ಅವರು ರಾಣಿಯರಲ್ಲೋ, ಗಂಗಾ, ಯಮುನಾ, ಸರಸ್ವತಿ ಅವರು ತಮ್ಮ ಕರ್ಮ ತೊಳ್ಕೊಳಕ ರಾತ್ರಿ ಬಂದು ನಮ್ಮ ಸೇವಾ ಮಾಡ್ತಾರಪ್ಪ. ಹಗಲು ಮಾನವರಿಂದ ಸೇವಾ ತಗೊಂಡ್ರೆ ರಾತ್ರಿ ದೇವತೆಗಳು ಬಂದು ಸೇವಾ ಮಾಡ್ತಾರಪ್ಪ ಅಂತ ಅಜ್ಜವ್ರು ಹೇಳಿದ ಮಾತದು. ಅಂಥ ತೀರ್ಥಗಳು ಬಂದು, ಯಾವ ತೀರ್ಥ ನಡೆದಾಡುವಂಥ ತೀರ್ಥ, ಮಹಾತ್ಮರಂದ್ರೆ ಓಡಾಡುವಂಥ ತೀರ್ಥ. ಯಾಕೆ ಅವ್ರ ತೀರ್ಥ ಅಂದ್ರೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ. ಅವ್ರ ಮನಸ್ಸು ಎಷ್ಟು ಪರಿಶುದ್ಧ ಅಂದ್ರೆ, ವಿಮಲ ಅಂದ್ರೆ ಮಲ ಇಲ್ಲದ, ಹೊಲಸ ಇಲ್ಲದ, ಕಲ್ಮಶ ಇಲ್ಲದಂತ ಮನಸ್ಸು, ಅದೇ ನಿಜವಾದ ತೀರ್ಥ. ಅಲ್ಲಿ ಯಾರು ಇರ್ತಾರೋ, ಅಲ್ಲಿ ಯಾರು ಮುಳುಗುತ್ತಾರೋ ಅವರು ಧನ್ಯರಾಗ್ತಾರೆ. ಬಹಳ ಜನ ಹೋಗಿ ಅಲ್ಲಿ ತಿಕ್ ತೊಳ್ಕೊಂಬರ್ತಾರೆ. ಮತ್ತು ಪಾಪ ಹೊಕ್ಕವಲ್ರಿ, ಗಂಗಾ ನದಿಯಾಗ ಹೋಗಿ ಸ್ನಾನ ಮಾಡಿದ್ರೆ. ಹೌದು, ಕರೇನ ಹೊಕ್ಕವು. ಹೋಗಿ ಗಂಗಾ ನದಿಗೆ ಇಳಿಬೇಕು ಅನ್ನೋದ್ರಾಗನ ನಮ್ಮ ಪಾಪ ಎಲ್ಲ ಜಿಗದ ಗಿಡದ ಮೇಲೆ ಕುಂತಿರ್ತಾವಂತ. ಹೋಗಿ ಜಳಕ ಮಾಡಿ ಮುಗಿಸಿ ಹೊರಗೆ ಬಂದಂದ್ರೆ ಬಂದ್ಯಾ ಮಗ ನನ್ನ ಮತ್ತೆ ಹೊಳ್ಳಿ ಜಿಗದು ಕುಂದಿರ್ತಾವಂತ ಮೈ ಮೇಲೆ. ಪಾಪ ಬರೇ ಚರ್ಮ ತಿಕ್ಕಿದ್ರೆ ಪಾಪ ಹೊಕ್ಕತ್ತೇನು? ಹಂಗ ಆ ನೀರಿನೊಳಗೆ ಮುಳುಗಿದ್ರೆ ನಿನ್ನ ಪಾಪ ಹೋಗೋದಾಗಿದ್ರೆ ಮೀನು ಕಾಯಿಮು ನೀರಾಗ ಇರ್ತಾವ. ಆ ಮೀನಿನ ವಾಸನೆ ಸಹಿತ ಎಷ್ಟು ಕೆಟ್ಟ ನಾರಂಗಿಲ್ಲ. ಮೀನು ಕಾಯಿಮು ನೀರಾಗಿರ್ತಾವ. ಖರೆ ಏನು ಮಾಡೋದು? ಕರ್ಮ ಹೋಗಂಗಿಲ್ಲ. ಚರ್ಮ ತಿಕ್ಕಿದ್ರೆ ಕರ್ಮ ಹೋಗಂಗಿಲ್ಲ. ಶುದ್ಧವಾದ ಅಂತಃಕರಣವುಳ್ಳಂತ ಮಹಾಮಹಿಮರ ಸಂಘವನ್ನ ಮಾಡಿದರೆ ನಿಜವಾದ ತೀರ್ಥಯಾತ್ರೆ ಮಾಡಿದಂಗೆ. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯೇ
ಆಯ್ತಕ್ಕೆ ಹೇಳಿಲ್ಲ ಮಹಾತ್ಮರು. ಸತ್ಯವಂತರು ಸಹವಾಸ ಮಾಡಿದ್ರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದಂಗ ಪುಣ್ಯಾತ್ಮರೇ. ಮನಸ್ಸು ಹಸನಿಟ್ಕೋಬೇಕು. ನಾವು ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆ ಬೃಂದಾವನ, ರಾಮ ನಾಮ ಜಪ ಜಪ, ಮಂದಿ ಗಂಟು ಗಪ ಗಪ, ಎಟ್ಟು ಪೂಜೆ ಮಾಡ್ತಾವ, ಎಟ್ಟು ಉಪವಾಸ ಮಾಡ್ತಾವ, ತಪಸ್ಸು ಮಾಡ್ತಾವ. ಹೊಲಸು ಮನಸ್ಸು ಇಟ್ಕೊಂಡು, ಹೇಸಿ ಮನಸ್ಸು ಇಟ್ಕೊಂಡು ಕಾಶಿಗೆ ಹೋದ್ರೆ ಏನಾಕತಿ ಅಂತ ಹೇಳಂಗಿಲ್ಲ. ಇಂಥ ಕೆಟ್ಟ ಮನಸ್ಸು ಇಟ್ಕೊಂಡು ನೀ ಎಟ್ಟು ಪೂಜೆ ಮಾಡಿದ್ರು ಹೊಳೆಯಾಗ ಹುಣಸೆಯನ್ನು ಕಳಿಸಿದಂಗೆ ಅದು ಏನೂ ದಂಡಿಗೆ ಹತ್ತಂಗಿಲ್ಲ. ಅವ್ರು ಹೇಳ್ತಾರ, ತನು ಕರಗದವರಲ್ಲಿ ಮಜ್ಜನವನ್ ಒಲ್ಲೆಯಯ್ಯ ನೀನು, ಮನ ಕರಗದವರಲ್ಲಿ ಗಂಧ ಅಕ್ಷತೆಯನ್ನು ಒಲ್ಲೆಯಯ್ಯ ನೀನು. ಎಷ್ಟು ಚಂದ ಹೇಳೋದಿಲ್ಲ. ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯಯ್ಯ ನೀನು, ಎನ್ನಲ್ಲಿ ಏನು ಉಂಟೆಂದು ಎನ್ನ ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿ ಎಷ್ಟು ಚಂದ ನಮಗೆ ಎಚ್ಚರ ಮಾಡ್ತಾಳೆ. ಯಾರ ಮನಸ್ಸು ಕರಗಂಗಿಲ್ಲಲ್ಲ, ಕಷ್ಟದಾಗಿದ್ದವ್ರು ನೋಡಿ ಯಾರು ಕರಗಂಗಿಲ್ಲ, ಯಾರು ಕಲ್ಲು ಹೃದಯದವ್ರು ಇರ್ತಾರ ಅಂಥವ್ರ ಹತ್ರ ಪೂಜೆಯನ್ನ ಒಲ್ಲ ಪರಮಾತ್ಮ. ನಾವು ಮಾಡುವಂಥದ್ದೆಲ್ಲ ಅವನಿಗೆ ಮುಟ್ಟಂಗಿಲ್ಲ. ಹಸನಿರ್ಬೇಕು, ಸ್ವಚ್ಛ ಇರ್ಬೇಕು. ನೀವು ಎಲ್ಲಾರ ಕುಂದಿರ್ಬೇಕಂದ್ರೆ ಚಲೋ ಸೀರೆ ಉಟ್ಕೊಂಡಿದ್ರಿ ಅಂದ್ರೆ ಕಸಕನ ಕುಂದಿರ್ತೀರೇನೋ, ಅದನ್ನೆಲ್ಲ ಒರೆಸಿ ಸ್ವಚ್ಛ ಮಾಡಿ ಒಂದು ಸಾದಾ ರೇಷ್ಮೆ ಸೀರೆ ಹೊಲಸಾಗಬಾರ್ದಂದ್ರೆ ಎಷ್ಟು ಒರೆಸಿ ಕುಂದಿರ್ತೀರಿ. ಅತ್ಯಂತ ವಿಮಲ ಪರಮಾತ್ಮ ಕುಂದಿರ್ಬೇಕಿತ್ತಂದ್ರೆ ಹೊಲಸ ಅಂತಃಕರಣದ ಬಂದು ಕುಂದಿರ್ತಾನೆ. ನಾವು ಯಾರ ಹೃದಯ ಸ್ವಚ್ಛ ಇರ್ತೈತಿ ಅಲ್ಲಿ ಬಂದು ಭಗವಂತ ಕುಂದಿರ್ತಾನೆ, ಹೊರತು ಹೊಲಸು ಮನುಷ್ಯನವರು ಸನೇಕ ಬರೋಂಗಿಲ್ಲ ಭಗವಂತ. ನೀ ಎಟ್ರ ಪೂಜೆ ಮಾಡು, ಎಟ್ರ ಜಪ ಮಾಡು. ಹೇಳೋ ತಾತ್ಪರ್ಯ ಏನಪ್ಪ ಅಂದ್ರೆ ಮನಸ್ಸು ಸ್ವಚ್ಛ ಮಾಡಿಕೊಳ್ಳ್ರಿ. ಕಾಶಿ ರಾಮೇಶ್ವರ ಎಲ್ಲವೂ ನೀವು ಇದ್ದಲ್ಲೇನೆ ಬಂದು ಉಳಿತವ. ನೀವು ದೊಡ್ಡವರಾಗಬೇಕಾಗಿತ್ತಂದ್ರೆ, ನಿಮಗೆ ಸಮಾಧಾನ ಸಿಗಬೇಕಾಗಿತ್ತಂದ್ರೆ, ಎತ್ತರಕ್ಕೆ ಹೋಗ್ಬೇಕಾಗಿತ್ತಂದ್ರೆ ನೀವು ಮೇಕಪ್ ಮಾಡಿಕೊಂಡ್ರೆ ದೊಡ್ಡವರಾಗಲ್ಲ, ಗರಿ ಅಂಗಿ ಹಾಕ್ಕೊಂಡ್ರೆ ದೊಡ್ಡವರಾಗಲ್ಲ, ಬಂಗಾರ ಬೆಳ್ಳಿ ಹಾಕ್ಕೊಂಡ್ರೆ ನಿಮ್ಮ ಹೊರಗಿನಿಂದ ನೀವು ಎತ್ತರಕ್ಕೆ ಇರಂಗಿಲ್ಲ. ಒಂದು ಬಲೂನಿನ ಮ್ಯಾಲ ಬರೆದಿತ್ತಂತ, ಇವತ್ತು ನಾ ಎತ್ತರ ಹಾರಾಡಕತ್ತೀನಿ ಅಂದ್ರೆ ನನ್ನ ಹೊರಗಿರೋದ್ರಿಂದ ಅಲ್ಲ, ಏನು ನನ್ನ ಒಳಗೈತಲ್ಲ ಅದು ನನ್ನ ಹಾರಿಸಕತ್ತೈತಿ, ಎತ್ತರಕ್ಕೆ ಏರಿಸಕತ್ತೈತಿ. ನಿಮ್ಮ ಒಳಗಿನ ಅಂತಃಕರಣ ನಿಮ್ಮನ್ನು ಏರಿಸ್ತದ ಹೊರತು ಹೊರಗಿನ ನಿಮ್ಮ ದುಡ್ಡು, ಅಧಿಕಾರ, ನಿಮ್ಮ ಸೌಂದರ್ಯ ನಿಮಗೆ ಎತ್ತರಕ್ಕೆ ಒಯ್ಯಂಗಿಲ್ಲ. ಮನಸ್ಸು ಸುಂದರ ಮಾಡ್ಕೋಬೇಕು, ಮನಸ್ಸು ಪರಿಶುದ್ಧ. ನೋಡಿದ ಪ್ರೀತಿ ಯಾರ ಮೇಲೆ ಬರ್ತದಪ್ಪ ಅಂದ್ರೆ ಮಾರಿ ಚಂದ ಇರ್ಬೋದು, ಖರೆ ಮನಸ್ಸು ಚಂದಿಲ್ಲ ಅಂದ್ರೆ ಅವ್ರ ಬಗ್ಗೆ ಇಷ್ಟ ಅನಿಸೋದಿಲ್ಲ. ಯಾರು ಹೊರಗೆ ನೋಡಾಕ ಕುರೂಪ ಇರ್ಲಿಕ್ಕರೆ ಅವ್ರ ಮನಸ್ಸು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಇದಿರು ಹೊಳೆಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಈ 7 ಸೂತ್ರಗಳನ್ನು ಯಾರು ಕಾಯ ವಾಚ ಮನಸ್ಸ ಅಳವಡಿಸಿಕೊಂಡಿದ್ದಾರೋ ಅವರಿಗೆ ಸೌಂದರ್ಯ ಅನ್ನುವಂಥದ್ದು ಒಲದು ಬರುತ್ತದೆ. ಎಷ್ಟು ಸುಂದರ ಕಾಣ್ತಾರಂತವ್ರಂದ್ರೆ ಅವ್ರ ಅಂತಃಕರಣ ಚಂದಿದ್ರೆ ಹೊರಗೂ ಆ ಸೌಂದರ್ಯ ಎದ್ದು ಕಾಣಿಸ್ತದೆ. ಅದಕ್ಕೆ ಅದೇ ಶುಭತೆ ಸ್ವಚ್ಛ ಮಾಡಿಕೊಳ್ಳೋದು, ಒಳಗೂ ಸ್ವಚ್ಛ ಹೊರಗೂ ಸ್ವಚ್ಛ. ಬಾಂಡೆ ಬರೀ ಹೊರಗ ತಿಕ್ಕಿದ್ರಲ್ಲ, ಒಳಗ ಹಸನ ಬೇಕು. ಒಳಗ ಹಸನಿಲ್ಲದೆ ನೀವು ಭಾಳ ಜನ ಅಂತಾರೆ, ಇಲ್ರಿ ನಾ ದಿನ 10,000 ಜಪ ಮಾಡ್ತೀನಿ. ತಮ್ಮ 10,000 ಜಪ ಮಾಡ್ತಿ, ಖರೆ ನಿಂದು ಒಳಗ ಶುದ್ಧಿಲ್ಲಲ್ಲೋ. ನೀ ಕುಡಿಯೋದು ಹಾಲೇ, ಅಮೃತನೇ, ಆದ್ರೆ ಕುಡಿಯೋ ಪಾತ್ರಿ ತಾಮ್ರದ, ಅದು ಕಿಲಬ್ ಹಿಡಿದ ತಾಮ್ರ ಪಾತ್ರೆ ಒಳಗೆ ನೀವು ಹಾಲು ಕುಡಿದ್ರಿ ಅಂದ್ರೆ ಹೊಟ್ಟಿ ಜಾಡ್ಸಕ್ ಚಲೋ ಮಾಡ್ತೈತಿ, ಚರಗಿ ತಗೊಂಡು ಓಡಾಡೋದಕ್ಕೈತಿ. ಕುಡ್ದದ್ದು ಹಾಲೇ, ಆದ್ರೆ ಪಾತ್ರಿ ಕಿಲಬ್ ಹಿಡಿದಿದ್ದು. ಹಂಗೆ ನೀವು ಮಾಡಿದ್ದು ಜಪನೇ, ಪೂಜೆನೇ, ವ್ರತನೇ, ಪಾದಯಾತ್ರೆನೇ, ಆದ್ರೆ ಒಳಗ ಅಂತಃಕರಣ ಶುದ್ಧ ಇಲ್ಲದೆ ಯಾವ ದೇವರಿಗೆ ನಡ್ಕೊಂಡ್ರು ಮತ್ತು ನಾವು ಏನು ಬದಲಾವಣೆ ಆಗಂಗಿಲ್ಲಪ್ಪ. ಅದಕ್ಕೆ ಶುಭ ತೀರ್ಥ ನಮ್ಮ ಮನಸ್ಸು ಮಾಡ್ಕೋಬೇಕು. ನಾವು ಇದ್ದಲ್ಲೇ
ಧರ್ಮಸ್ಥಳ ಆಗಬೇಕು. ನಾವು ನಿಂತದ್ದೇ ನೀನು ನಿಂತು ಲಗವೆ ಕಾಶಿಯು, ನಿನ್ನ ವಾಸವು ಬ್ರಹ್ಮಲೋಕವು, ನಿನ್ನ ವಾಕ್ಯವು ತತ್ವಮಸಿ ಪದ ನೀನೆ ಪರಮಾತ್ಮ. ಎಲ್ಲಿ ಜ್ಞಾನಿ ನಿಲ್ತಾನ ಅದೇ ಕಾಶಿ, ಅದೇ ಕೈಲಾಸ. ಯಾಕೆ? ಅವ್ರ ಮನಸ್ಸು ತೀರ್ಥ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೀವಿ. ರೋಹಿದಾಸ್ ಅಂತ ಹೇಳಿ ಒಬ್ಬ ದೊಡ್ಡ ಮಹಾತ್ಮ, ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡ. ಆದ್ರೆ ಅವನು ಮಾಡೋ ಕೆಲಸ ಚಪ್ಪಲಿ ಹೊಲಿಯೋ ಕೆಲಸ. ಸಮಗಾರ ಒಳಗೆ ಹುಟ್ಟಿದಂಥ ರೋಹಿದಾಸ ಚಪ್ಪಲಿ ಹೊಲಿಯುವಾಗ 4 ಮಂದಿ ಬ್ರಾಹ್ಮಣರು ಬಂದಿದ್ರಂತ. ಅದ್ರಾಗ ಒಬ್ಬನ ಚಪ್ಪಲಿ ಹರಿದಿತ್ತು, ಹೊಲಸಾಕ ಬಂದಿದ್ರು. ಹೊಲಿಯುವಾಗ ಮಾತಾಡ್ಕೊಂತ ಕಾಶಿಗೆ ಹೊಂಟದ್ದು ಅವ್ರ ಮಾತಿಂದ ಗೊತ್ತಾತ. ಯಪ್ಪ ಕಾಶಿಗೆ ಹೊಂಟೀರಿ? ಹ್ಞೂ ರೀ. ಯಪ್ಪ ನಂದು ಒಂದು 4 ಅಣಿ ತಗೊಳ್ರಿ, ಆ ಗಂಗವ್ವನ ಉಡ್ಲಾಗ ಇದೊಂದು 4 ಅಣಿ ಒಗಿರಿಯಪ್ಪ, ನಂದೊಂದು ಬಡವು ಕಾಣಿಕೆ, ನಾನಂತೂ ಕಾಶಿಗೆ ಹೋಗಕ್ಕಾಗಂಗಿಲ್ಲ, ದಯವಿಟ್ಟು ಇದನ್ನು ಮುಟ್ಟಿಸ್ರಿ ಅಂತ 4 ಅಣಿ ದುಡ್ಡು ಕಷ್ಟಪಟ್ಟು ದುಡ್ದು ರೋಹಿದಾಸರು ಆ ಬ್ರಾಹ್ಮಣನ ಕೈಯಾಗ ಕೊಟ್ರಂತ. ಅವ್ರು ಕಾಶಿಗೆ ಒಂದು ಸ್ನಾನ ಮಾಡಿ ಅರ್ಬಿ ಹಾಕೋನ ಮುಂದೆ ಆ ನಡಿಗೆ ಕಟ್ಕೊಂಡಿದ್ 4 ಅಣಿ ಕಾಣ್ತು. ಓಹೋ, ರೋಹಿದಾಸ್ ಕೊಟ್ಟಾನ ನೆನಪಾಯ್ತು. ಅದನ್ನ ಬಿಚ್ಚಿ ಹಿಂಗ ಯಶಿಮಕ್ ಅನ್ನೋದ್ರೊಳಗ ಶಬ್ದ ಕೇಳ್ತಂತ. ಯಪ್ಪ ಒಗಿಬೇಡ ತಡ್ರಿ ಅನ್ನೋ ಶಬ್ದ ಕೇಳ್ತು. ಸಾಕ್ಷಾತ್ ಗಂಗಾ ಮಾತೆ ತನ್ನ ಕೈ ಮ್ಯಾಲೆ ಎಬಸಿದ್ಲಂತ. ನನ್ನ ಕೈಯಾಗ ಕೊಡ್ರಿಪ್ಪ ಅಂತ. ಕೈ ಅಟ್ಟೆ ಕಾಣ್ತಿದ್ ಗಂಗವಂದು. ಇವ್ರ ಮೈ ಜುಮ್ ಅಂತು. ಒಬ್ಬ ಅವ ಚಪ್ಪಲಿ ಹುಲಿಯವ. ನಮ್ಮವ ದುಡ್ಡು ಒಗೆಯುವಾಗ ಕೈ ಬರಲಿಲ್ಲ, ಅವನ ದುಡ್ಡು ಒಗೆಯುವಾಗ ಅಮ್ಮನ ಕೈ ಬಂದವಲ್ಲ. ಸಾಕ್ಷಾತ್ ದೇವಿ ಗಂಗವ್ವನ ಕೈ ಮುಗಿದು 4 ಅಣಿ ಆ ಕೈಯಾಗ ಕೊಟ್ರಂತ. ಇನ್ನೊಂದು ಕೈ ಎಬಸಿದ್ಲ ಅಮ್ಮ. ಆ ಕೈಯಾಗ ಬಂಗಾರದ ಬಳಿ ಇತ್ತು. ಎಷ್ಟು ಚಂದ ಇತ್ತಂದ್ರೆ, ಯಪ್ಪ ನನ್ನ ಮಗ ನನ್ನ ಸಲುವಾಗಿ 4 ಅಣಿ ಕೊಟ್ಟಾನ, ಅವನಿಗೆ ಇದು ನನ್ನ ಆಶೀರ್ವಾದ, ಈ ಬಳಿ ಹೋಗಿ ರೋಹಿದಾಸ್ ಕೊಡ್ರಿ ಅಂತ ಇನ್ನೊಂದು ಕೈಯಿಂದ ಬಂಗಾರ ಬಳಿ ಅಮ್ಮ ಕೊಟ್ಲು. ತಗೊಂಡು ಬಂದು ಇದು ಮುಟ್ಟಿಸೋಕೆ ಬೇಡ. ಇವರು ದುರಾಶಿ ಮಕ್ಕಳ ಬಂಗಾರ ನೋಡೋಣ ಬಾಯಾಗ ಜೋಲು ಬಂತು. ಆಗಲೇ ಗಾಯಕರು ಚಂದ ಹಾಡಿದ್ರು ಬಂಗಾರದ ಸುದ್ದಿ. ಅದು ಎಂಥವ್ರ ಮನಸ್ಸು ಕೆಡಿಸ್ತದೆ. ಅದನ್ನು ಮಾರಿ ಅವನಿಗೇನು ಗೊತ್ತಾಗಬೇಕಂತ ದುಡ್ಡು ಮಾಡ್ಕೊಳಕ್ಕೆ ಒಬ್ಬ ಪತ್ತಾರನ ಕಡೆಗೆ ಹೋದ್ರೆ ಪತ್ತಾರಂದ ಇಂಥ ಕಿಮ್ಮತ್ತು ವಜ್ರ ರತ್ನ ಖಚಿತವಾದಂಥದ್ದನ್ನು ಖರೀದಿ ಮಾಡುವ. ಇಡೀ ನಾನು ಅಂಗಡಿ ಮಾರಿದ್ರೆ ಇದಕ್ಕೆ ಕಿಮ್ಮತ್ತು ಕೊಡೋಕ್ಕಾಗಂಗಿಲ್ಲಪ್ಪ. ಇದನ್ನು ಖರೀದಿ ಮಾಡೋ ಶಕ್ತಿ ಕಾಶಿಯ ನರೇಶ್ ಅಂದ್ರೆ ರಾಜಗೆ ಮಾತ್ರ ಇದೈತಿ, ಅಲ್ಲಿ ಹೋಗ್ರಿ. ರಾಜನ ಕಡೆಗೆ ಬಂದರು. ರಾಜಂದ ಇದು ನನಗೆಲ್ಲಿ ತಿಳಿಬೇಕು. ಹಾಕೋನಕ್ಕೆ ರಾಣಿ ಆಕೆನ ಕರೆಸಿಕೊಟ್ರು. ಇದಕ್ಕೆ ಎಷ್ಟು ಕೊಡೋನು ಕಿಮ್ಮತ್ತ, ಇದನ್ನ ತಗೋ. ರಾಣಿ ಆಶ್ಚರ್ಯ ಆದ್ಲು. ನಾನು ಇಂಥದ್ದನ್ನ ನನ್ನ ಜನ್ಮದಾಗ ನೋಡಿಲ್ಲ, ದಯವಿಟ್ಟು ನಿಮಗೆ ಕೈ ಮುಗಿತೇನೆ. ಒಂದು ಬಳಿ ಯಾರ ಹಾಕೊಂತಾರನು? ಬಳಿ ಅಂದ ಮೇಲೆ 2 ಜೋಡಿ ಇರ್ತಾವ. ಇನ್ನೊಂದು ನನಗೆ ಬಳಿ ಬೇಕು, ನೀ ಎಷ್ಟು ದುಡ್ಡು ಕೇಳ್ತಿರ್ ಕೊಡ್ತೇವೆ, ಆ ಬಳಿ ತಂದ ಮ್ಯಾಲ ದುಡ್ಡು ಕೊಡ್ತೀವಿ ಅಂದಾಕೆ ರಾಣಿ. ಇವು ಪಜೀತಿ ಬಂತಲ್ಲ, ಅವನಿಗೆ ಕೊಡ್ಬೇಕ. ಅವೇನು ಬಳಿ ಎಲ್ಲರ ಮನ್ಯಾಗಿಂದ ಸುಳ್ಳು ಹೇಳಿದ್ರು. ಏನು ಕುತ್ತಿಗೆಗೆ ಬಂತು? ಇಲ್ರಿ, ಅದು ನಮ್ಮ ಊರಾಗ ಐತಿ ಅಂತ ಸುಳ್ಳು ಹೇಳಿದ್ರು. ನಮ್ಮೂರು ದಕ್ಷಿಣ ಮಹಾರಾಷ್ಟ್ರದ್ದು, ಅಲ್ಲಿ ತನ ನಮಗೆ ಹೋಗಕ್ಕಾಗಲ್ಲ. ಇದು ಇಲ್ಲ ಆಗಂಗಿಲ್ಲ. ನಮ್ಮ ಸೈನಿಕರು ನಿಮ್ಗೆ ಕೂಡ ಬರ್ತಾರೆ, ಅದು ಬೇಕಾದ ಖರ್ಚಾಗಲಿ, ನಾವು ಅಲ್ಲಿ ತನ ಬರ್ತೇವೆ. ಆ ಇನ್ನೊಂದು ಬಳಿ ಕೊಟ್ರ ನಮಗ ಜೀವಂತ ಬಿಡ್ತೀವಿ, ಇಲ್ಲ ಹೊತ್ತುಕೊಂಡ ಬಂದು ಗಲ್ಲಿಗೆ ಹಾಕ್ತೀವಿ ಅಂತ ಅಂಜಿಕೆ ಹಾಕಿ ಕಳಿಸಿದ್ರು. 4 ಮಂದಿ ಬ್ರಾಹ್ಮಣರು ನಡ್ಕೊಂತ ಊರಿಗೆ ಬಂದರು. ಏನು ಮಾಡೋದು? ಊರಾಗಿಲ್ಲ. ಅವರಿಗಿದ್ದ ಕೊನೆ ದಾರಿ ಒಬ್ಬ ಚಪ್ಪಲಿ ಹೊಲಿಯುವಂತ ಮನುಷ್ಯ, ಒಬ್ಬ ಸಮಗಾರ ಮನುಷ್ಯನ ಕಾಲಿಗೆ, ರೋಹಿದಾಸನ ಕಾಲಿಗೆ 4 ಮಂದಿ ಉದ್ದಕ್ಕೆ ನಮಸ್ಕಾರ ಮಾಡಿದ್ರು. ತಪ್ಪ ನಮ್ಮ ಕಾಪಾಡಬೇಕು, ನೀನೇ ಕಾಪಾಡಬೇಕು, ದಯವಿಟ್ಟು ಬಾ. ಗಂಗವು ನಮ್ಮ ಮಾತು ಕೇಳಂಗಿಲ್ಲ. ನೀ ಬಂದು ಹೇಳಿದೆ ಅಂದ್ರೆ ಗಂಗವು ಇನ್ನೊಂದು ಬಳಿ ಕೊಡ್ತಾಳ, ನಮ್ಮ ಜೀವ ಉಳಿತೈತಿ, ದಯವಿಟ್ಟು ನಮ್ಮ ಜೀವ ಉಳಿಸ್ಬೇಕಂತ ಬಹಳ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡೋದು ನೋಡಿ ರೋಹಿದಾಸರಂತಾರ, ನನಗೆ ಸೌಡಿಲ್ಲ. ನನ್ನ ಕಾಯಕ ಬಿಟ್ಟು ಅಲ್ಲಿ ತನ ಬರಕ್ಕೆ ನನಗೆ ಆಗಂಗಿಲ್ಲ. ಯಪ್ಪ ನಿನ್ನ ಕಾಲಿಗೆ ಬೀಳ್ತವ, ನಮ್ಮ ಜೀವ ಉಳಿಸಂತ ಅಂದಿದ್ ನೋಡಿ. ನಾ ಹೇಳಿದ್ದ ಅಲ್ಲಿ ತನ ಬರಕ್ಕಾಗಂಗಿಲ್ಲ. ಗಂಗವ್ವ ಅಲ್ಲಿದ್ದಕ್ಕೆ ಇಲ್ಲಿಲ್ಲೇನ? ನೀಲಾಂಬಿಕಾ ಅಮ್ಮ ಹೇಳಿಲ್ಲ, ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ?
ಗಂಗಮ್ಮನ ಸಲುವಾಗಿ ಅಲ್ಲೇ ಯಾಕೆ ಬರಬೇಕು, ಇಲ್ಲೇ ಅದಾಳಲ್ಲ ಅಂತ ಆ ಸಮಗಾರ ಮನೆಯಾಗ ಒಂದು ಡೋಣಿ ಇರ್ತತ್ರಿ, ಅದಕ್ಕೆ ಮಾತಂಗಿ ಏನೋ ಅಂತಾರೆ ಅದಕ್ಕೆ, ಕುಂಡ. ಆ ನೀರಿಂದ ಚರ್ಮ ಎದ್ದು ನೆನೆಸುವಂತ ಕುಂಡದ ಒಳಗ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ, ಅಮ್ಮ ತಾಯಿ ಗಂಗಾ, ನಿನ್ನ ಹತ್ರ ಅಲ್ಲಿ ತನ ಬರೋಕೆ ಶಕ್ತಿ ಇಲ್ಲವ, ನನಗ ಸೌಡಿಲ್ಲವ, ದಯವಿಟ್ಟು ಇವ್ರ ಜೀವ ಉಳಿಸಬೇಕು, ಇನ್ನೊಂದು ಬಳಿ ಕೊಟ್ಟು ಬಿಡು ತಾಯಿ ಅಂತ ಬೇಡಿಕೊಂಡಾಗ ಆ ನೀರಿನ ಕುಂಡದೊಳಗಿಂದ ಅಮ್ಮನ ಕೈ ಹೊರಗೆ ಬಂದು ಇನ್ನೊಂದು ಬಳಿಯನ್ನು ಕೊಟ್ಟಂಥದ್ದು ಕಣ್ಣಾರೆ ನೋಡಿ ಎಲ್ಲರಿಗೂ ಮೈ ಜುಮ್ಮಂತು. ಶಿವ ಮಹಾತ್ಮರು ಎಲ್ಲಿರ್ತಾರ ಅಲ್ಲೇ ಗಂಗಾ, ಎಲ್ಲಿರ್ತಾರ ಅದೇ ಕಾಶಿ. ಎಲ್ಲರಿಗೂ ಆಶ್ಚರ್ಯ ಆಯ್ತು. ಅದನ್ನು ಸುದ್ದಿ ಕಾಶಿ ನರೇಶ್ ಗೊತ್ತಾಗಿ ತನ್ನ ಬೆಳ್ಳಿ ರಥವನ್ನು ತಗೊಂಡು ತನ್ನ ದರ್ಬಾರ್ ತಗೊಂಡು ಒಬ್ಬ ಚಪ್ಪಲಿ ಹೊಲಿಯುವಂತ ಸಮಗಾರರ ಭಕ್ತನ ಕಡೆಗೆ ಬಂದು ಕಾಶಿ ನರೇಶ್ ತನ್ನ ಕಿರೀಟ ಹಚ್ಚಿ ಪಾದಕ್ಕೆ ನಮಸ್ಕಾರ ಮಾಡಿದಂತ, ಯಪ್ಪ ನಾ ಕಾಶಿಯಾಗದೇನ ಕರೆ ಗಂಗಾನ ಕಂಡಿಲ್ಲ, ಗಂಗೆನೇ ನೀವು ಕರೆದು ಕೂಡಲೇ ಬರ್ತಾರಂದ್ರೆ ನಿಮ್ಮಂತ ಮಹಾತ್ಮರು ಮತ್ತೆ ನಿಮ್ಮ ಪಾದದೊಳಗನೆ. ಸಿದ್ಧಾರೂಢರ ಬಗ್ಗೆ ಒಂದು ಸ್ತುತಿ ಹೇಳಿಲ್ಲ, ಕಾಶಿ ರಾಮೇಶ್ವರ ಲೇಸುಳ್ಳ ಪರ್ವತವು ಈಸು ಕೂಡಲು ನಿಮ್ಮ ಪಾದಕ್ಕೆ ಸರಿಯಿಲ್ಲ, ದೇಶದಳು ಹರಿವಂತ ಗಂಗಾ ತುಂಗಾ ಯಮುನ ನಿಮ್ಮ ಪಾದವ ತೊಳೆದ ಉದಕ ಬಿಂದುವಿಗೆ ಸರಿಯಿಲ್ಲ. ಅವನ ಪಾದ ತೊಳೆದು ಒಂದು ಹನಿ ನೀರಿಗೆ ಗಂಗಾ ಯಮುನಾ ಎಲ್ಲ ನದಿಗಳು ಕೂಡಿದ್ರು ಸಮ ಬರಲಾರವು ಅಂತ ಯಾರ ಮನಸ್ಸು ವಿಮಲ ಅಂದ್ರೆ ಸ್ವಚ್ಛ ಇರ್ತತೋ ಅದೇ ತೀರ್ಥಕ್ಷೇತ್ರ ಅನ್ನುವಂಥದ್ದು ಇವತ್ತಿನ ಅಧಿಷ್ಠಾನವಾಗಿ ಇಟ್ಟುಕೊಂಡು ವಿಷಯ. ತಾವೆಲ್ಲ ಗಂಗಾ ಮತಸ್ಥರು, ಎಲ್ಲರ ಪಾಪ ತೊಳೆಯುವಂತಾಕಿ, ಮತ್ತು ನಿಮ್ಮ ಪಾಪ ತೊಳೆಯಂಗಿಲ್ಲನು ಸದಾಕಾಲ ನೀವು ಅಲ್ಲಿ ಹೋಗಿ ಮುಳುಗಬೇಕಿಲ್ಲ, ಎದ್ದು ಕೂಡಲೇ ಗಂಗಾ 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 ಅಂತ ಆಕಿ ಹೆಸರು ತಗೊಂಡ್ರೆ ಸಾಕು, ಆಕಿನ ನೆನೆಸಿದ್ರೆ ಸಾಕು, ಪರಿಶುದ್ಧವಾಗಿ ಮಾಡುವಂಥ ಜಗನ್ಮಾತೆ ಪರಮಾತ್ಮನ ಅರ್ಧಾಂಗಿನಿ ಗಂಗಾ ಮಾತೆ. ಆಕೆಯ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ. ನಾವು ನೀವು ಆಕೆಯ ಅನುಗ್ರಹದಿಂದ ಸ್ವಚ್ಛ ಆಗೋಣ, ಮನಸ್ಸನ್ನ ಹಸನಿಟ್ಟುಕೊಳ್ಳೋಣ. ಅದೇ ನಿಜವಾದ ಮನುಷ್ಯನಾಗಿ ಹುಟ್ಟಿ ಬಂದಿದ್ರೆ ಸಾರ್ಥಕ ಲಕ್ಷಣ ಅನ್ನುವಂಥ ಮಾತನ್ನು ಹೇಳ್ತಾ, ಪೂಜ್ಯ ಸನ್ನಿಧಿಯವರಲ್ಲಿ ಒಂದು ವಿನಂತಿ, ನಾವು ಇಲ್ಲಿಂದ ಮತ್ತೆ ಹೊನ್ನಾಳಿ ಹತ್ರ ನಮ್ಮ ಗುರುಗಳ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ನಾವು ಈಗ ಹೋಗಬೇಕಾಗಿದ್ದ ನಿಮಿತ್ತದಿಂದ ದಯವಿಟ್ಟು ನಮಗೆ ಅಪ್ಪಣೆ ಕೊಡಬೇಕು. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಪರಮ ಪೂಜ್ಯರು ಇವತ್ತು